Here are some motivational stories about Buddha. The Bodhi tree. Buddha sat under the Bodhi tree on a full moon night, determined to see the nature of his existence. Here are some motivational stories about Buddha. The Bodhi tree. Buddha sat under the Bodhi tree on a full moon night, determined to see the nature of his existence. He resolved to sit there until he knew what was within him. He became enlightened and realized that he didn't need to do. ನಮಸ್ಕಾರ ವೀಕ್ಷಕರೇ, ನೀವು ಟೈಟಲ್ ತಮ್ಮನೇನಲ್ಲಿ ಏನು ನೋಡಿದ್ರೋ ಅದು 100% ನಿಜಾನೇ. ಒಂದು ಸ್ಟೋರಿ ಜನರೇಟ್ ಮಾಡಬೇಕಂದ್ರೆ ಸ್ಕ್ರಿಪ್ಟ್ ಬೇಕು, ಎ ವಾಯ್ಸ್ ಬೇಕು, ಫೋಟೋ ಡೌನ್ಲೋಡ್ ಮಾಡಬೇಕು, ಫೋಟೋ ಟು ವಿಡಿಯೋ ಜನರೇಟ್ ಮಾಡಬೇಕು, ಎಲ್ಲ ಸೇರಿಸಿ ಎಡಿಟಿಂಗ್ ಮಾಡಬೇಕು. ಇವೆಲ್ಲ ಮಾಡಬೇಕಂದ್ರೆ ಹೆಡ್ಡೇಕ್ ಬಂದೇ ಬರುತ್ತೆ. ಆದರೆ ಇವತ್ತಿಂದ ಹೆಡ್ಡೇಕ್ ನಾವು ಫುಲ್ ಸ್ಟಾಪ್ ಇಟ್ಬಿಡೋಣ. ಸ್ಟೋರಿ ಎಡಿಟಿಂಗ್ ಏನೇನಿದೆ, ಸ್ಟೋರಿಗೆ ಏನೇನು ಬೇಕು ಅವೆಲ್ಲ ಜಸ್ಟ್ ಒಂದೇ ಒಂದು ವೆಬ್ಸೈಟಲ್ಲೆಲ್ಲ ಮಾಡ್ಬೋದು. ಜಸ್ಟ್ ನೀವು ಟೈಟಲ್ ಕೊಟ್ಟರೆ ಸಾಕು, ಪ್ರತಿಯೊಂದು ಮಾಡ್ಕೊರುತ್ತೆ. ಅದು ಏನಂತ ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಆ ವೆಬ್ಸೈಟ್ ಹೆಸರು ಬಂದ್ಬಿಟ್ಟೆ ಮೋಷನ್ AI. ಮೋಷನ್ AI ಒಂದೇ ಒಂದು ಟೈಟಲ್ ಎಂಟ್ರಿ ಮಾಡಿದ್ರೆ ಪ್ರತಿಯೊಂದು ಸ್ಕ್ರಿಪ್ಟು, ಸಬ್ಟೈಟಲು, ವಾಯ್ಸು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರತಿಯೊಂದು ಕೊಡುತ್ತೆ, ಜನ್ರೇಟ್ ಮಾಡಿಕೊಡುತ್ತೆ. ಒಂದೊಂದು ಪ್ರಾಬ್ಲಮ್ ಅಂದರೆ ವಾಟರ್ಮಾರ್ಕ್. ಇವತ್ತು ಆ ವಾಟರ್ಮಾರ್ಕ್ನ ಹೆಂಗೆ ರಿಮೂವ್ ಮಾಡೋದು ಅಂತ ನಿಮ್ಗೆ ನಾನು ನೋಡಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ನೀವು ನೋಡಿ, ಎಲ್ಲೂ ಸ್ಲಿಪ್ ಮಾಡೋಕ್ಕೆ ಹೋಗಬೇಡಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದೇ ನಮ್ಮ ಸ್ಟೋರಿ ಬೇಕು. ಕ್ರೋಮ್ ಬ್ರೌಸರ್ ಔಟ್ ಮಾಡಿಬಿಟ್ಟು ಬುದ್ಧ ಟಾಪ್ ಮೋಟಿವೇಶ್ನಲ್ ಸ್ಟೋರಿ ಅಂತ ಎಂಟ್ರಿ ಮಾಡಿದ್ದೀನಿ. ನೋಡಿ, ಸ್ಟೋರಿ ಬಂತು. ಅಲ್ಲಿಂದ ನಾವೀಗ ಸ್ಟೋರಿ ಕಾಪಿ ಮಾಡೋಣ. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಮೋಷನ್ AI ಇದರಲ್ಲಿ ಲಾಗಿನ್ ಆಗಿ, ಈಗ ನಾವು ಸ್ಟೋರಿ ಕಾಪಿ ಮಾಡ್ಕೊಂಡಿದ್ದಾರಲ್ಲ, ಇಲ್ಲಿ ಯೂಸ್ ಮೈ ಕಂಟೆಂಟಲ್ಲಿ ಪೇಸ್ಟ್ ಮಾಡಬೇಕು. ಅದನ್ನು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕೂಡ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಬಂದುಬಿಟ್ಟು ರೇಷಿಯೋ ಸೆಲೆಕ್ಟ್ ಮಾಡ್ಕೋಬೇಕು. ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡು ಈ ಕೆಳಗಡೆ ಥೀಮ್ಸ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕಾದ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡು ಜನ್ರೇಟ್ ಕೊಡಬೇಕು. ಜನ್ರೇಟ್ ಕೊಟ್ಮೇಲೆ ವಿಡಿಯೋ ಜನ್ರೇಟ್ ಆಗ್ತಾಯಿದೆ. ನೋಡಿ ನಮ್ಮ ಸ್ಟೋರಿ ಯಾವ ಥರ ಜನ್ರೇಟ್ ಆಗ್ತಾಯಿದೆ. ಸ್ಟೋರಿ ಪ್ರಕಾರ ಸೀನ್ಸು, ಫೋಟೋಸ್ ಎಲ್ಲ ಜನ್ರೇಟ್ ಆಗ್ತಾಯಿದೆ. ನಮ್ಮ ಚಾನಲ್ಗೆ ಯಾರಾದರೂ ಮೊದಲನೇದಾಗಿ ವಿಸಿಟ್ ಆಗಿದ್ದರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬು, ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನೆಲ್ಲ ಸ್ಲಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂ ಆಗಿ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆರಾಮರಕ್ಕೆ ಎಲ್ಲಿ ನೋಡ್ಸೋದು ಅದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಫೋಟೋ ಎಲ್ಲ ಪ್ರತಿಯೊಂದು ಡೌನ್ಲೋಡ್ ಮಾಡ್ಕೊಳ್ಳೇಬೇಕು, ಕಂಪಲ್ಸರಿ ಮಾಡಲೇಬೇಕು. ಏನಕ್ಕೆ ಡೌನ್ಲೋಡ್ ಮಾಡಬೇಕಂತ ಹೇಳ್ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಲಾಸ್ಟಲ್ಲಿ ಕೊನೆಯದಾಗಿ ರೈಟ್ ಸೈಡಲ್ಲಿ ಚಿಕ್ಕ ಬಾಕ್ಸು ಕಾಣಿಸುತ್ತೆ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಫೋಟೋ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನಿಮಗೆ ರೈಟ್ ಸೈಡಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಬ್ಟೈಟಲ್ಸು ಮತ್ತು ಫೋಟೋ ಮೋಷನ್ಸು, ವಾಯ್ಸ್ ಓವರು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಪ್ರತಿಯೊಂದು ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು ನೀವು. ನೋಡಿ, ಪ್ರತಿಯೊಂದು ಇದರಲ್ಲಿದೆ. ಸ್ವಲ್ಪ ಕ್ಲೀನಾಗಿ ನೋಡ್ಕೋಬೇಕಷ್ಟೇ ನಾವು. ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ರೈಟ್ ಸೈಡಲ್ಲಿ ಕಾಂಪೋಸ್ಟ್ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಇವಾಗ ವಿಡಿಯೋ ಕಂಪ್ಲೀಟಾಗಿ ನಮಗೆ ಜನ್ರೇಟ್ ಆಗುತ್ತೆ. ನೋಡಿ, ನಮ್ಮ ವಿಡಿಯೋ ಎಷ್ಟು % ಜನ್ರೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮೇಲೆ ನೋಡ್ತಿದೆ. ನೋಡಿ, 35% ಆಗಿದೆ ನಮಗೆ. ನಮ್ಮ ವಿಡಿಯೋ 64%. ಅದೇ ಥರ ಫುಲ್ ಕಂಪ್ಲೀಟ್ ಆದರೆ 100% ಬರುತ್ತೆ. ಇವಾಗ 88%. ಈ ಥರ ಜನ್ರೇಟ್ ಆದಮೇಲೆ ಇಲ್ಲಿ ಕೆಳಗಡೆ ತಮ್ಲೈನ್ ಇರುತ್ತೆ, ವಿಡಿಯೋ MP4 ಇರುತ್ತೆ.
ತಮ್ನೇನ್ ಬೇಕಾದರೆ ತಮ್ನೇನ್ ಕ್ಲಿಕ್ ಮಾಡಿಬಿಟ್ಟು ತಮ್ನೇನ್ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ವೀಡಿಯೋ ಡೌನ್ಲೋಡ್ ಮಾಡ್ಕೊಬೇಕಾದ್ರೆ MP4 ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ. Here are some motivational stories about Buddha. The Bodhi tree Buddha sat under the Bodhi tree on a full moon night, determined to see the nature of his existence. ನಮ್ಮ ವಿಡಿಯೋ ಅಂತೂ ಡೌನ್ಲೋಡ್ ಆಯಿತು, ಆದರೆ ವಾಟರ್ ಮಾರ್ಕ್ ಹೆಂಗೆ ರಿಮೂವ್ ಮಾಡೋದು ಬರ್ರಿ ಇವಾಗ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಕ್ಯಾಪ್ ಕಟ್ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಇವಾಗ ನಾವು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ನಾವು ಇದರಲ್ಲಿ ಇನ್ಪುಟ್ ತೊಗೋಬೇಕು. ನೋಡಿ ಈ ಥರ ಇನ್ಪುಟ್ ತೊಗೊಂಡು ನಾನು ನಿಮ್ಗೆ ಅವಾಗೇ ಹೇಳಿದ್ದೆ ಫೋಟೋ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಕ್ಕೋಬೇಕಂತ ಹೇಳ್ಬಿಟ್ಟು. ಅದು ಏನಕ್ಕೆ ಅಂದರೆ ಇವಾಗ ಇಲ್ಲಿ ಯೂಸ್ ಆಗುತ್ತೆ ನಮ್ಗೆ ಆ ಫೋಟೋ ಒಂದೊಂದೇ ನಾವು ತಗೊಂಡು ಇಲ್ಲಿ ಫಸ್ಟು ಮೊದಲನೇ ವೀಡಿಯೋದಲ್ಲಿ ಏನು ಫೋಸ್ ಇದೆಯೋ ಅದೇ ಥರ ಆ ಫೋಟೋನಲ್ಲಿ ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ ನಮ್ಗೆ ಎಷ್ಟು ಆ ಫೋಟೋ ಎಲ್ಲಿ ಗಂಟೆ ಇದೆಯೋ ಅಲ್ಲಿ ಗಂಟೆ ಅಡ್ಜಸ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಆ ಥರ ಅಡ್ಜಸ್ಟ್ ಮಾಡಿಕೊಂಡು ತಿರ್ಗಾ ಸೇಮ್ ಸೆಕೆಂಡ್ ಫೋಟೋ ಇದೇ ಥರ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಮಗೆ ವಾಟರ್ ಮಾರ್ಕ್ ಅನ್ನೋದು ಹೋಗುತ್ತೆ. ಇದೇ ಥರ ಸ್ಟೆಪ್ ಬೈ ಸ್ಟೆಪ್ಪು ಅಲ್ಲಿ ಎಷ್ಟು ಫೋಟೋಸ್ ಇದೆಯೋ ಅಷ್ಟು ಫೋಟೋಸು ಅಲ್ಲಿ ಗಂಟೆ ಕರೆಕ್ಟಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಪ್ರತಿಯೊಂದು ಇದೇ ಥರ ನಾವು ಮಾಡ್ಕೋಬೇಕು. ಇದೇ ಇರೋ ದಾರಿ ವಾಟರ್ ಮಾರ್ಕ್ ರಿಮೂವ್ ಮಾಡೋಕ್ಕೆ ನಾವು. ಫೋಟೋ ಎಲ್ಲ ಕರೆಕ್ಟ್ ಅಡ್ಜಸ್ಟ್ ಮಾಡಿ ಆದಮೇಲೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಆ್ಯನಿಮೇಷನ್ ಅಂತ ಇರುತ್ತೆ, ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ನಮ್ಮ ಫೋಟೋಗೆ ಯಾವ ಥರ ಮೋಷನ್ ಬೇಕೋ ಆ ಥರ ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಪ್ರತಿಯೊಂದು ಫೋಟೋಗೂ ನೋಡಿ ಇದೇ ಥರ ನೋಡಿ ಇದೇ ಥರ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಫೋಟೋಗೂ ಆ ಥರ ನಾವು ಆ್ಯಡ್ ಮಾಡ್ಕೋಬೋದು. ಕ್ಯಾಪ್ ಕಟ್ಟೆಲ್ಲ ಸಿಗುತ್ತೆ ನಿಮಗೆ. ಇದಾದಮೇಲೆ ಲಾಸ್ಟು ಸಬ್ ಟೈಟಲ್ ಹೆಂಗೆ ಆ್ಯಡ್ ಮಾಡ್ಕೋಬೇಕಂತ ನಾನು ನಿಮ್ಗೆ ಇದೆಲ್ಲ ನೋಡಿಸ್ತೀನಿ ಕ್ಯಾಪ್ ಕಟ್ಟಲ್ಲಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಒಂದು ಸಬ್ಸ್ಕ್ರೈಬು, ಲೈಕು. ಕೆಳಗಡೆ ಟೆಕ್ಸ್ಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಆಟೋ ಕ್ಯಾಪ್ಷನ್ ಅದು ಕ್ಲಿಕ್ ಮಾಡಿಬಿಟ್ರೆ ನಮಗೆ ಸಬ್ ಟೈಟಲ್ ಆಪ್ಷನ್ ಬರುತ್ತೆ. ನಿಮ್ಗೆ ಇದರಲ್ಲಿ ಯಾವ್ದು ಚೆನ್ನಾಗಿರುತ್ತೋ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ತುಂಬ ಆಪ್ಷನ್ಸ್ ಇದೆ, ಎಲ್ಲ ಸೂಪರಾಗಿದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು ನೀವು. ನೋಡಿ ಈ ಥರ ಅಲ್ಲಿ ಮೇಲೆಲ್ಲ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸ್ಟಾರ್ಟ್ ಬಟನ್ ನೀವು ಪ್ರೆಸ್ ಮಾಡಬೇಕು. ನೋಡಿ ಜನರೇಟ್ ಆಗ್ತಾಯಿದೆ, ಕ್ರಿಯೇಟಿಂಗ್ ಆಗ್ತಾಯಿದೆ. ನೋಡಿ ನಮ್ಮ ಸಬ್ ಟೈಟಲ್ ಇವಾಗ ಜನ್ರೇಟ್ ಆಯಿತು. ಜನ್ರೇಟ್ ಆದಮೇಲೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಅಡ್ಜಸ್ಟ್ ಮಾಡಿ ವಿಡಿಯೋದಲ್ಲಿ ಇಕ್ಕೋಬೋದು ಸ್ಕ್ರೀನ್ ಮೇಲೆ. ನೋಡಿ ಯಾವ ಥರ ಅಂತೇಳ್ಬಿಟ್ಟು ಇವಾಗ ನಾನು ನಿಮ್ಗೆ ಏನು ನೋಡಿದ್ನೋ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಅದೇ ಥರ ಪ್ರಾಸೆಸ್ ಮಾಡಿ ಒಂದು 2 ಸತಿ ವೀಡಿಯೋ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ನಿಮಗೆ ಐಡಿಯಾ ಬರುತ್ತೆ. ನೋಡಿ Here are some motivational stories about Buddha.
The Bodhi tree Buddha sat under the Bodhi tree on a full moon night, determined to see the nature of his existence. He resolved to sit there until he knew what was within him. He became enlightened and realized that he didn't need to do anything special to achieve this. ವೀಕ್ಷಕರೇ, ವಿಡಿಯೋ ನೋಡಿದ್ರಲ್ಲ, ಒಂದು ಚೂರು ಎಲ್ಲಿನೂ ವಾಟರ್ ಮಾರ್ಕ್ ಇಲ್ಲವೇ ಇಲ್ಲ. ಇದೇ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಫಾಲೋ ಮಾಡಿ ನಿಮಗೆ ವಿಡಿಯೋಗಳು ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ನಮಸ್ಕಾರ. ಮತ್ತೊಂದು ವಿಡಿಯೋಲ್ಲಿ ನಾಳೆ ಭೇಟಿ ಆಗೋಣ. ಥ್ಯಾಂಕ್ ಯು.